बुधवारी बेळगावच्या सुवर्णसौध परिसरामध्ये झालेल्या आंदोलनात मुख्यमंत्री सिद्धरामय्या यांनी एमएलए आणि एमएलसी सोबत भाग घेतला आणि नॅशनल हेराल्ड प्रकरणातील न्यायालयीन निर्णयाचे समर्थन केले. या प्रकरणात मोदी नेतृत्वातील भाजपा सरकारने अधिकाराचा दुरुपयोग केला असा आरोप ईडीने नोंदवला होता. मात्र तपासणी न्यायालयाने आरोपपत्र संपूर्णपणे फेटाळले. सिद्धरामय्या म्हणाले की भाजपा द्वेष राजकारण करत असून केंद्र असो किंवा राज्य, ज्या ठिकाणी सत्ता आहे तिथे काँग्रेस नेत्यांना लक्ष करून त्यांना गुन्हेगार म्हणून दाखवून न्यायालयात हाती धरत आहे. आज देशात भ्रष्टाचार वाढत आहे, महागाई झपाट्याने वाढत आहे, बेरोजगारीचे प्रमाण वाढले आहे, जनतेवर अनावश्यक करांचा तडाखा बसवला जात आहे, भारताला ऋण बाजारात ढकलण्यात येत असल्याचेही ते म्हणाले. ಡಿ.ಕೆ. ಶಿವಕುಮಾರ್ ಅವರ ಎಲ್ಲ ನನ್ನ ಸಹೋದ್ಯೋಗಿ ಮಿತ್ರರ ಮತ್ತು ವಿಧಾನಸಭೆಯ ವಿಧಾನ ಪರಿಷತ್ತಿನ ಎಲ್ಲ ಮಾನ್ಯ ಸದಸ್ಯರುಗಳೇ, ಇತರ ಎಲ್ಲ ಪಕ್ಷದ ಮುಖಂಡರುಗಳೇ, ಕಾರ್ಯಕರ್ತರುಗಳೇ, ಈಗಾಗಲೇ ಡಿ.ಕೆ. ಶಿವಕುಮಾರ್ ಅವರು ಈ ಪ್ರತಿಭಟನೆ ಯಾಕೆ ಮಾಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಈಗಾಗಲೇ ಡಿ.ಕೆ. ಶಿವಕುಮಾರ್ ಅವರು ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ಯಾವಾಗ ಪ್ರಾರಂಭ ಆಯಿತು, ಅದರ ಉದ್ದೇಶ ಏನು, ಅದು ನಡೆದು ಬಂದಂತ ದಾರಿ, ಇದ್ರ ಬಗ್ಗೆ ಎಲ್ಲ ಪ್ರಸ್ತಾಪ ಮಾಡಿದ್ದಾರೆ. ನನಗೆ ಇವತ್ತು ಹುಷಾರಿಲ್ಲ, ಹಾಗಾಗಿ ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ. ಇವತ್ತು ನಮ್ಮ ಎಂ.ಎಲ್.ಎಗಳು, ಎಂ.ಎಲ್.ಸಿಗಳು ಎಲ್ಲರೂ ಕೂಡ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ. ಉದ್ದೇಶ ಬಿಜೆಪಿಯವರ ದ್ವೇಷದ ರಾಜಕಾರಣ. ಅವರು ಬಿಜೆಪಿ ಎಲ್ಲೆಲ್ಲಿ ಅಧಿಕಾರ ಇದೆ, ಕೇಂದ್ರದಲ್ಲಿ ಇರಲಿ, ರಾಜ್ಯಗಳಲ್ಲಿ ಎಲ್ಲ ಕಡೆ ಕಾಂಗ್ರೆಸ್ನವರನ್ನ ಟಾರ್ಗೆಟ್ ಮಾಡಿ ಅವರನ್ನ ಕೋರ್ಟ್ನಲ್ಲಿ ಅಲಿತಕ್ಕಂಥ ಕೆಲಸವನ್ನ ಮಾಡ್ತಕ್ಕಂಥದ್ದು, ಅವರನ್ನ ಅಪರಾಧಿಗಳನ್ನಾಗಿ ಮಾಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಕ್ಕಂಥದ್ದು. ಇದು ಅಸತ್ಯವಾದಂತ ವಿಚಾರವನ್ನ ಎತ್ಕೊಂಡು ಈ ರೀತಿಯಾಗಿ ಬಿಜೆಪಿಯವರು ಮಾಡ್ತಾ ಇದ್ದಾರೆ. ತಮ್ಮ ತಪ್ಪುಗಳನ್ನ ಮುಚ್ಚಿಕೊಳ್ಳಲಿಕ್ಕೋಸ್ಕರ ಇವತ್ತು ದೇಶದಲ್ಲಿ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ. ಆಮೇಲೆ ಹಣದುಬ್ಬರ ತಾಂಡ ಆಡ್ತಾ ಇದೆ, ನಿರುದ್ಯೋಗ ತಾಂಡ ಆಡ್ತಾ ಇದೆ, ತೆರಿಗೆ ಯದ್ವಾ ಹಾಕಿ ಅದರಿಂದ ರಾಷ್ಟ್ರವನ್ನ ಇವತ್ತು ಬಹಳ ಸಾಲಗಾರ ರಾಷ್ಟ್ರವನ್ನಾಗಿ ಮಾಡ್ತಕ್ಕಂಥ ಪ್ರಯತ್ನವನ್ನ ಮಾಡಿದ್ದಾರೆ. ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿರುವಾಗ ಈ ದೇಶದ ಸಾಲ 53,11,000 ಕೋಟಿ 53,11,000 ಕೋಟಿ
ಇವತ್ತು ಸಾಲ ಇರ್ತಕ್ಕಂಥದ್ದು ಸುಮಾರು 200 ಲಕ್ಷಗಳು, 200 ಲಕ್ಷ ಕೋಟಿಗಳು, 200 ಲಕ್ಷ ಕೋಟಿಗಳು ಅಂದ್ರೆ ಇವು ಬಂದ್ಮೇಲೆ ಸುಮಾರು 1,48,000 3,48,000 ಲಕ್ಷ ಕೋಟಿಗಳನ್ನ ಸಾಲ ಮಾಡಿದೆ. ಅಂದ್ರೆ 200 ಲಕ್ಷ ಅಂತಂದ್ರೆ ಎಷ್ಟು ನೋಡಿ. ಸ್ವಾತಂತ್ರ್ಯ ಬಂತದಿಂದ 53,11,000 ಸಾಲ ಇದ್ದದ್ದು ದೇಶದ ಮೇಲೆ. ನರೇಂದ್ರ ಮೋದಿ ಅವರು ಬಂದು ಎಷ್ಟು ವರ್ಷ ಆಯ್ತು ಈಗ? 11 ವರ್ಷಗಳಾಗಿದೆ. 11 ವರ್ಷ 6 ತಿಂಗಳಾಗಿದೆ. 11.5 ವರ್ಷ. ಈ 11.5 ವರ್ಷದಲ್ಲಿ 148 ಲಕ್ಷ ಕೋಟಿಗಳನ್ನ ಸಾಲ ಮಾಡಿದೆ. ಸ್ವಾತಂತ್ರ್ಯ ಬಂತದಿಂದ 53 ಲಕ್ಷ 11,000 ಸಾಲ ಇದ್ದದ್ದು ಇವತ್ತು 200 ಲಕ್ಷಕ್ಕೂ ಮೀರಿ ಸಾಲ ಆಗಿದೆ. ಇದನ್ನ ಯಾರು ಮಾಡಿದ್ರು? ನರೇಂದ್ರ ಮೋದಿ ಅವರು, ಬಿಜೆಪಿಯವರು ಇದನ್ನು ಮುಚ್ಕೊಳ್ಳಿಕ್ಕೋಸ್ಕರ 2014ರಲ್ಲಿ ನರೇಂದ್ರ ಮೋದಿ ಅವರು ಹೇಳಿದ್ರು, ಈ ದೇಶದಲ್ಲಿ ನಿರುದ್ಯೋಗ ತಾಂಡ ಆಡ್ತಾ ಇದೆ, ಈ ನಿರುದ್ಯೋಗದ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲಿಕ್ಕೆ 2 ಕೋಟಿ ಹುದ್ದೆಗಳನ್ನ ಪ್ರತಿ ವರ್ಷ ಸೃಷ್ಟಿ ಮಾಡ್ತೇನೆ, 2 ಕೋಟಿ ಉದ್ಯೋಗಗಳು ಯುವಕರಿಗೆ ಕೊಡ್ತೀನಿ, ನಿರುದ್ಯೋಗಿಗಳಿಗೆ ಕೊಡ್ತೀನಿ ಅಂತ ಹೇಳಿದರು. ಮಾಡಕ್ಕಾಗಲಿಲ್ಲ. ವಿದೇಶದಲ್ಲಿರ್ತಕ್ಕಂಥ ಹಣನ ಇಲ್ಲಿ ತಗೊಂಡ್ಬಂದು ನಾನು ಎಲ್ಲರಿಗೂ ಎಷ್ಟು 1,000 ಕೋಟಿ ಪ್ರತಿಯೊಬ್ಬರ ಅಕೌಂಟ್ಗೂ 15 ಲಕ್ಷ ರೂಪಾಯಿಗಳನ್ನ ಹಾಕ್ಬಿಡ್ತೀನಿ ಅಂತ ಹೇಳಿದ್ರು. ಅವ್ರು ಹೇಳದಂತ ಒಂದನ್ನು ಕೂಡ ಮಾಡಲಿಲ್ಲ. ಇತ್ತೀಚೆಗೆ ಪೆಟ್ರೋಲು, ಡೀಸೆಲ್, ಗ್ಯಾಸು ಇದ್ರ ಬೆಲೆಗಳನ್ನೆಲ್ಲ ಏರಿಸು. ಇವತ್ತು ಮಹಾತ್ಮ ಗಾಂಧೀಜಿಯವರು 100 ವರ್ಷ ಆಯಿತು ಈ ಬೆಳಗಾಂನಲ್ಲಿ ಬಂದು ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಅಧಿಕಾರವನ್ನು ತೆಗೆದುಕೊಂಡಿದ್ರು. ಈ ದೇಶದ ಸ್ವಾತಂತ್ರ್ಯಕ್ಕೆ ಜವಾಬ್ದಾರಿ ತೆಗೆದುಕೊಂಡಿದ್ರು. ಆ ಜಾಗದಲ್ಲಿ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂತಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಂದು ಈ ಗಾಂಧಿ ಪ್ರತಿಮೆನ ಉದ್ಘಾಟನೆಯನ್ನು ಮಾಡಿದ್ರು. ಅವರು ಪ್ರಿಯಾಂಕಾ ಗಾಂಧಿ ಅವರು ಬಂದು ಉದ್ಘಾಟನೆ ಮಾಡಿದ್ರು. ಇಲ್ಲಿ ಬಂದು ಮೊದಲನೇ ಪ್ರತಿಭಟನೆಯನ್ನ ಕಾಂಗ್ರೆಸ್ ಉಳಿಸಬೇಕು, ಗಾಂಧಿ ಕುಟುಂಬಕ್ಕೆ ನ್ಯಾಯ ಒದಗಿಸಬೇಕು ಅಂತೇಳಿ ಬಂದಿದ್ದೀವಿ. ಇವತ್ತು ನ್ಯಾಷನಲ್ ಹೆರಾಲ್ಡ್ ಒಂದು ದೇಶದ ಆಸ್ತಿ, ಇದು ಬಿಜೆಪಿದು ದ್ವೇಷದ ಆಸ್ತಿ. ನಾವೆಲ್ಲ ಇವತ್ತು ಕೋರ್ಟಲ್ಲಿ ನಮಗೆ ನಿಮ್ಮ FIR ದ್ವೇಷದ ರಾಜಕಾರಣ ಬಿಟ್ಬಿಡಿ ಅಂತೇಳಿ ಕೋರ್ಟ್ ವಜಾ ಮಾಡಿದ್ದಾರೆ. ಎಲ್ಲಿ ಮನಿ ಲಾಂಡ್ರಿಂಗ್ ಮಾಡಿದ್ರು? ಏನು ಅವ್ರ ಜಾಬ್ಗೆ, ಅವ್ರ ಅಕೌಂಟ್ಗೆ ದುಡ್ಡು ಹೋಗಿತ್ತ? ಏನೂ ಇಲ್ಲ. ಈ ರೀತಿ ಸುಳ್ಳು ಅಪಾದನೆಗಳನ್ನು ಇವತ್ತು ಮಾಡಿದ್ದಾರೆ. ನನ್ನ ಮೇಲೂ ಕೇಸ್ ಹಾಕಿದ್ದಾರೆ. ಇದಕ್ಕೆ ನನ್ನೂ ಕರೆದಿದ್ದಾರೆ. ನಾನು ಮೊನ್ನೆ ಹೇಳಿದೆ, ನೀವು FIR ಕೊಡಿ ಅಂತ ಹೇಳಿ ಎಲ್ಲ ಈಡಿಗೆಲ್ಲ ಹೋಗಿ ಬಂದೆ. ನಾನು ಇದೇ ವಿಚಾರಕ್ಕೆ ಹೋಗಿ ಬಂದೆ. ನಾವು ಒಬ್ಬ ಕಾಂಗ್ರೆಸ್ಸಿಗರಾಗಿ ಕೊಟ್ಟಿದ್ದೀವಿ ಒಂದಷ್ಟು. ನಾನಿಲ್ಲ, ನಾನು ಕೊಟ್ಟಿದ್ದೀನಿ, ನನ್ನ ತಮ್ಮ ಕೊಟ್ಟಿದ್ದೀನಿ, ನಮ್ಮ ಮಂಗಳೂರವನು ನಮ್ಮ ಹುಡುಗ ಇನಾಯತಾರಿ ಅವನು ಕೊಟ್ಟಿದ್ದಾನೆ, ಸಾಂಗ್ರು ಶಿವಶಂಕರಪ್ಪನು ಕೊಟ್ಟಿದ್ದಾರೆ. ಅವರೆಲ್ಲ ಕೂಡ ಕೊಟ್ಟಿದ್ದಾರೆ. ಇವತ್ತು ಏನೋ ನಾವು ಕಾಂಗ್ರೆಸ್ಸಿಗರಾಗಿ ನಾವೆಲ್ಲ ಕೊಟ್ಟಿದ್ದೀವಿ, ಅವರು ಟ್ರೆಷರ್ ಆಗಿ ಎಲ್ಲ ಕೊಟ್ಟಿದ್ದಾರೆ. ಸೊ ನಮ್ಮ ಮೇಲೆಲ್ಲ ಕೇಸ್ ಹಾಕಿ ನಮಗೆಲ್ಲ ಕಿರುಕುಳ ಕೊಟ್ಟು ಎದುರಿಸುವಂಥ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ. ಇವತ್ತು ಕಾಂಗ್ರೆಸ್ಸಿಗರು ಯಾವತ್ತೂ ಎದುರುದಿಲ್ಲ. ಪ್ರಾಣ ತ್ಯಾಗ ಮಾಡಿದಂಥ ನಮ್ಮ ನೇಣಿಗಳು ಆದರ್ಶವಾಗಿ ಇವತ್ತು ಇದ್ದಾರೆ. ಹಂಗೆ ಇವತ್ತು ಸತ್ಯಕ್ಕೆ ಸಾವಿಲ್ಲ. ಇದು ಯಾಕೆಂದರೆ ಸತ್ಯ ಯಾವತ್ತು ಉಳಿತದೆ. ಸುಳ್ಳು ಕೇಸ್ಗೆ ಆಯುಷ್ಯ ಇಲ್ಲ. ಸುಳ್ಳಿನ ಕೇಸ್ಗೆ ಯಾವತ್ತೂ ಆಯುಷ್ಯ ಇಲ್ಲ. ಸತ್ಯಕ್ಕೆ ಸಾವಿಲ್ಲ. ಇದನ್ನು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸೊ ಇವತ್ತು ನಮಗೆ ನ್ಯಾಯ ಇವತ್ತು ಸಿಕ್ಕಿದೆ. ಇವತ್ತು ತಮ್ಗೆ ನಾನು ಹೇಳೋದಿಷ್ಟೇ, ಇದು ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಏನು ಮನ್ರೇಗಾ ಇತ್ತು
ಅದರ ಮೇಲೆ ಇವತ್ತು ಗಾಂಧೀಜಿ ಹೆಸರನ್ನ ತೆಗೆದಾಕ್ಬೇಕು ಅಂತ ಹೊರಟಿದ್ದಾರೆ. ಈ ಗಾಂಧೀಜಿ ನೋಟ್ನ ನೀವು ತೆಗೆದಾಕ್ತೀರಾ? ಅವರೇ ನೀವು ಗೋಡ್ಸೆ ಫೋಟೋ ಹಾಕೊಂಡ್ಬಿಡಿ ನೋಡೋಣ. ಗಾಂಧಿ ನೋಟ್ನ ತೆಗೆಯಕ್ಕೆ ಆಯ್ತದ ಈಗ? ಹಂಗೆ ಇವತ್ತು ಗಾಂಧೀಜಿ ಹೆಸರನ್ನ ತೆಗೆದಾಕಕ್ಕೆ ಇವತ್ತು ನೀವು ಹೊರಟಿದ್ದೀರಿ. ನಾವೇನು ರಾಮನ್ನ ಪೂಜೆ ಮಾಡಿಬಿಡಿ ಅಂದ್ರೆ ನಾನು ರಾಮನ ಪೂಜೆ ಮಾಡ್ತೀನಿ. ರಾಮನ್ಕಿನ್ನ ನಾನು ಸೀತೆ ಬಗ್ಗೆ ಇದು ಬಹಳ ಲಾಯಲ್, ಆ ನಿಷ್ಠೆ ನನಗೆ. ನಾನು ನೋಡಿದ್ದೀನಿ ರಾಮಾಯಣ. ಸೀತೆ ಇಸ್ ಮೋರ್ ಸ್ಟ್ರಾಂಗ್ ಅಂತ ಅವಳ ಭಕ್ತಿ. ಸೊ ಹಂಗೆ ಆ ನಿಷ್ಠೆ. ಸೊ ರಾಮನಿಗೆ ಉತ್ತರ ಭಾರತದಲ್ಲಿ ರಾವಣನ ಪೂಜೆ ಮಾಡ್ತಾರೆ. ಸೊ ಕೆಲವರು ಹನುಮಂತನ ಪೂಜೆ ಮಾಡ್ತಾರೆ. ಹನುಮಂತನ ರಾಮಾಯಣದಲ್ಲಿರುವಂತ ಹನುಮಂತನ ಅಂದ್ರೆ ಯಾಕೆ? ರಾಮನ ತಂದೆ ದಶರಥ ಮಹಾರಾಜ, ಅವನ ದೇವಸ್ಥಾನ ಇಲ್ಲ. ಆದ್ರೆ ರಾಮನ ಮಂಟ ಆಂಜನೇಯನ ದೇವಸ್ಥಾನ ಇದೆ. ಯಾಕೆ? ಒಬ್ಬ ಸೇವಕ, ಒಬ್ಬ ಸಮಾಜ ಸೇವಕ ಆಂಜನೇಯ ಅಂತೇಳಿ ಅವನ್ನ ಎಲ್ಲ ಪೂಜೆ ಮಾಡ್ತಾರೆ. ಹಂಗೆ ಇವತ್ತು ನಾವೆಲ್ಲ ಗಾಂಧೀಜಿಯ ಪುತ್ರರು. ನಾವೆಲ್ಲ ವಿ ಆರ್ ದಿ ಫ್ಯಾಮಿಲಿ ಮೆಂಬರ್ಸ್ ಆಫ್ ಗಾಂಧೀಜಿ. ಆಲ್ ಕಾಂಗ್ರೆಸ್ ಮೆನ್ ಆರ್ ಗಾಂಧೀಜಿ ಪಾರ್ಟಿ ಫ್ಯಾಮಿಲಿ ಮೆಂಬರ್ಸ್. ಸೊ ಗಾಂಧೀಜಿ ಹೆಸರನ್ನ ತೆಗೆಯಕ್ಕೆ ಹೊರಟಿರೋದು ಇದು ದುರಂತ. ಕೊನೆ ದಿನಗಳ ಕಾಲ ಪ್ರಾರಂಭ ಆಗಿದೆ. ಬಿಜೆಪಿ ಬುರುಡೆ ಪಾರ್ಟಿಗೆ ಇದು ಕೊನೆ ದಿನಗಳ ಪ್ರಾರಂಭ ಆಗಿದೆ. ಈಗ ಮನವಿ ಮಾಡಿಕೊಡ್ತಾ ಇದ್ದೇನೆ, ಇದು ನಿಮ್ಗೆ ಸಾಧ್ಯ ಇಲ್ಲ. ಸಂವಿಧಾನ ಬದಲಾಯಿಸ್ಲಿಕ್ಕೆ ಸಾಧ್ಯ ಇಲ್ಲ. ರಾಷ್ಟ್ರಗೀತೆ ತೆಗೆದಾಕ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರಜಾಪ್ರಭುತ್ವ ತೆಗಿಲಿಕ್ಕೆ ಸಾಧ್ಯ ಇಲ್ಲ. ಸೊ ರಾಷ್ಟ್ರಗೀತೆ, ರಾಷ್ಟ್ರಧ್ವಜ, ಸಂವಿಧಾನ, ಪ್ರಜಾಪ್ರಭುತ್ವ ಇದನ್ನೆಲ್ಲ ಕೊಟ್ಟಿರೋದು ಕಾಂಗ್ರೆಸ್ ಪಾರ್ಟಿ. ಗಾಂಧೀಜಿ ನಾಯಕತ್ವವನ್ನ ಮಾಡಿದ್ದಂತ ಪಾರ್ಟಿ. ಗಾಂಧಿ ಕುಟುಂಬ ಎಲ್ಲ ಆಸ್ತಿಗಳನ್ನ ಕೊಟ್ಬಿಟ್ರು. ಮೋತಿಲಾಲ್ ನೆಹರು ಅವರು ಎಷ್ಟೋ ಸಾವಿರಾರು ಕೋಟಿ ರೂಪಾಯಿ ಆಸ್ತಿಗಳು ಎಲ್ಲ ಕೊಟ್ಬಿಟ್ರು. ಅದನ್ನು ಹೋಗಿ ಕಾಂಗ್ರೆಸ್ ಪಾರ್ಟಿ ಹೆಸರಿನಲ್ಲಿ ಇದ್ದಂಥ ಆಸ್ತಿಗಳಿಗೆ ಅವ್ರ ಮೇಲೆ ಶೇರ್ ಇಟ್ಕೊಂಡಿದ್ರೆ ನೀವು ಕೇಸ್ ಹಾಕ್ಬಿಟ್ರೆ ಏನಿದು? ಈಗ ಇವ್ರು ಚೇರ್ಮನ್ ಅವರಪ್ಪ, ಇವರು ಒಂದು ಶೇರ್ 2 ಶೇರ್ ಇವ್ರ ಹೆಸರು ಇಟ್ಬಿಟ್ಟು ಇವ್ರು ಹಾಕಿದ್ರು. ಇವ್ರು ಚೇರ್ಮನ್ ಗಿರು ಹೋದ ತಕ್ಷಣ ಬೇರೆಯವ್ರು ಬರ್ತಾರೆ, ಸರ್ಕಾರಕ್ಕೆ ಬರ್ತಾರೆ. ಹಂಗೆ ಎಲ್ಲರದು ಕೂಡ ಹಂಗೆ ಒಬ್ಬೊಬ್ಬರು ಒಂದು ಬೋರ್ಡ್ ಚೇರ್ಮನ್ಗಳು ಆಗಿರ್ತಾರೆ. ಸೊ ಇದು ಸರಿ ಇಲ್ಲ. ನಮ್ಮ ಪ್ರತಿಭಟನೆ ಮುಂದುವರಿತದೆ. ಹಳ್ಳಿಯಲ್ಲಿ ಪಂಚಾಯತ್ ಲೆವೆಲಲ್ಲೂ ಕೂಡ ಇದನ್ನ ನಾವು ಮಾಡ್ತೇವೆ. ಇದಕ್ಕೆ ನಾನು ರೂಪುರೇಷೆಗಳನ್ನ ತಯಾರು ಮಾಡಿ ನಿಮ್ಗೆ ನಾನು ತಿಳಿಸ್ತೇನೆ. ಸರಿ, ಗೃಹಲಕ್ಷ್ಮಿದು ಹಣ ಬಗ್ಗೆ ಯಾವ ತಪ್ಪು ಮಾಹಿತಿ ಆಯ್ತು? ಅವ್ರು ತಪ್ಪು ಮಾಹಿತಿಯಿಂದ ಬೇಕಾದ್ರೆ ಅವ್ರದ್ದು ಇದನ್ನ ಪ್ರಿವಿಲೇಜ್ ಮೋಷನ್ ಇದೆಯಲ್ಲ ಮಾಡ್ಲಿ. ಫಸ್ಟ್ ಮಾನ ಮರ್ಯಾದೆ ಇದ್ರೆ ಈ ನರೇಗಾ ದುಡ್ಡು ಬಂದಿಲ್ಲ ಇವತ್ತು ಗಂಟ. ಯಾಕೆ ಬಿಜೆಪಿ ಅವ್ರು ಮಾತಾಡ್ತಾ ಇಲ್ಲ? ನರೇಗಾ ದುಡ್ಡು ಬರಲಿಲ್ಲ, ಇರಿಗೇಷನ್ ದುಡ್ಡು ಬರಲಿಲ್ಲ, ಕೇಂದ್ರ ಸರ್ಕಾರದ ಯಾವ ದುಡ್ಡು ಬರಲಿಲ್ಲ. ಇರಿಗೇಷನ್ ಏನ್ ಕೊಡ್ಬೇಕಾಯ್ತೋ, ಏನ್ ಬಜೆಟ್ ಅಲ್ಲಿ ಪಾಸ್ ಆಗಿತ್ತು ಅದು ಬರಲಿಲ್ಲ. ಮಾನ ಮರ್ಯಾದೆ ಇದ್ರೆ ಫಸ್ಟ್ ಅದು ಉತ್ತರ ಹೇಳಿ. ಈ ನರೇಗಾ ದುಡ್ಡು ಇನ್ನ ಇವತ್ತವರೆಗೂ ಬಂದಿಲ್ಲ. ಜಲ್ ಜೀವನ್ ಮಿಷನ್ ದುಡ್ಡು ಬಂದಿಲ್ಲ. ನಾವು ಗೃಹಲಕ್ಷ್ಮಿ ಕೊಟ್ಟಿರೋರು ನಾವು, ಗೃಹ ಜ್ಯೋತಿ ಕೊಟ್ಟಿರೋರು ನಾವು, ಕೊಡ್ತೀವಿ ನಾವು. ಈಗೆಲ್ಲ ನಮ್ಗೆ GST ಇಂದ 15,000 ಕೋಟಿ ರೂಪಾಯಿ ನಮ್ಗೆ ಲಾಸ್ ಆಯ್ತು. ಯಾರು ಕೊಡೋರು ಅದನ್ನ? ಇನ್ನ ಕೇಂದ್ರ ಸರ್ಕಾರ ₹1 ಕೊಟ್ಟಿಲ್ಲ. ಏನ್ ಗೃಹಲಕ್ಷ್ಮಿ ದುಡ್ಡು ಏನು ಇವರು ಲಕ್ಷ್ಮೀ ಹೆಬ್ಬಾಳ್ಕರ್ ಏನು ತಿನ್ಬಿಟ್ಟಾಳ ದುಡ್ಡ? ₹1 ಲಂಚ ಇಲ್ಲದೆ ಎಲ್ಲರ ಅಕೌಂಟ್ಗೆ ಹೋಗಿ ಆಗ್ತಾ ಇತ್ತು. DBTಲಿ ಆ ದುಡ್ಡು ಬರ್ತಾ ಇದೆ, ದುಡ್ಡನ್ನ ಟ್ರಾನ್ಸ್ಫರ್ ಮಾಡ್ತಿದ್ರು. ಎಷ್ಟೋ ಕೆಲವು ಸಂದರ್ಭದಲ್ಲಿ ಈಗ ಒಂದೇ ಸತಿ ಕೊಟ್ಬಿಟ್ರಪ್ಪ ಬೇರೆ ಸ್ಟೇಟಲ್ಲಿ. 1 ವರ್ಷದ ಎಲ್ಲ ದುಡ್ಡು ಒಂದೇ ಸತಿ ಕೊಟ್ಬಿಟ್ರು. ಹಂಗೆ ನಾವು ನೋಡ್ತೀವಿ ಅದು ಏನಾಗಿದೆ ಅಂತ ನಾವು ನೋಡ್ತೀವಿ. ಎಲ್ಲ ಮುಚ್ಚು ಮರೆಯಲ್ಲ. ಒಂದೊಂದು ತಿಂಗಳು ದುಡ್ಡು ಕಲೆಕ್ಷನ್ ಆಗ್ಬೇಕಲ್ಲ ಬ್ಯಾಂಕ್ ಅಕೌಂಟ್ಗೆ. ಈಗ ನಾನು ಕಾಂಗ್ರೆಸ್ ಆಫೀಸಲ್ಲಿ ಸಂಬಳನ ಕೆಲವು ಟೈಮಲ್ಲಿ 1 ತಿಂಗಳು ಲೇಟಾಗಿ ಕೊಟ್ಬಿಟ್ಟು, ಈಗ ನಿಮ್ ಬರೋ ಬಿಲ್ಗಳು, ಈಗ ನಮ್ಮ ಕಾಂಟ್ರಾಕ್ಟ್ ಬಿಲ್ಗಳನ್ನೆಲ್ಲ 3 ವರ್ಷ ಆದ್ರೂ ನಾವು ಕೊಟ್ಟಿಲ್ಲ. ಪಾಪ ಕೆಲಸ ಮಾಡ್ತವ್ರೆ. 3 ವರ್ಷ ಆದ್ರೂ ಕೊಟ್ಟಿಲ್ಲ. ₹1ಗೆ 9% ಕೊಡ್ತೀನಿ ನಾನು. 9% ಅಂದ್ರೆ 10% ದುಡ್ಡು ಬಿಲ್ ಬಂದಾಗ. ಸೊ ಹಂಗೆ ಲೇಟ್ ಆಗ್ತದೆ. ಏನ್ ಮಾಡಕ್ಕಾಗ್ತದೆ? ಯಾರು ಪಾಪ ಯಾರು ದುಡ್ಡವ್ರು ಯಾರು ಇಲ್ಲ. ಇವರು ವಿರೋಧ ಮಾಡಿದವರು. ಇವರು ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಪಂಚ ಗ್ಯಾರಂಟಿನ ಮಾಡಿದ್ರು. ಈ 5 ಬೆರಳು ಸೇರಿ ಕೈ ಮುಷ್ಟಿ ಗಟ್ಟಿ ಆಯ್ತು. ಈ ಮುಷ್ಟಿ 5 ಗ್ಯಾರಂಟಿ ಸೇರಿ ಕೈ ಗಟ್ಟಿ ಆಯ್ತು. ಅದಕ್ಕೆ ತಡ್ಕೊಳಕ್ ಆಗ್ತಾ ಇಲ್ಲ. ಫಸ್ಟ್ ದುಡ್ಡು ನಮ್ಗೆ ನರೇಗಾ ದುಡ್ಡು, ಜಲ್ ಜೀವನ್ ಮಿಷನ್ ದುಡ್ಡು, ಆ ದುಡ್ಡು ಫಸ್ಟ್ ಕೊಡಿಸ್ಲಿ. ಇರಿಗೇಷನ್ ದುಡ್ಡು ಕೊಡ್ಲಿ, ಬರೆ ಪರಿಹಾರದ ದುಡ್ಡು ಕೊಡ್ಲಿ. ಅದ್ರ ಬಗ್ಗೆ ಮಾತಾಡ್ಲಿ. ಸರ್, ಸಂಬಂಧಪಟ್ಟಂತ ಸಚಿವೆ ಕಾಣೆ ಆಗಿದ್ದಾರೆ ಅಂತ ಟ್ರೋಲ್ ಮಾಡ್ತಿದ್ದಾರೆ ಸರ್. ಇದೇ ಕ್ಷೇತ್ರದಲ್ಲಿ ಇರೋದವರು, ಇದೇ ಕ್ಷೇತ್ರದಲ್ಲಿ ಇರೋದು. ನಿನ್ನೆ ಎಲ್ಲ ನಾನು ನೋಡಿದ್ದೀನಪ್ಪ.
ನಾನೇ ಉತ್ತರ ಕೊಡೋಣ ಅಂತ ದಾಖಲೆ ತರಿಸ್ಕೊಂಡೆ, ಅದ್ಯಾಕೋ ಎತ್ತಲಿಲ್ಲ. ಈಗ ಎತ್ತಲಿ ಉತ್ತರ ಕೊಡ್ತೀನಿ. राजशेखर हिरेमठ, KMM मराठी, बेळगाव.